ಹಾಯ್ ಮೇಡಮ್. ಏನು ಮೇಡಮ್ ಇವತ್ತು ಇಷ್ಟೊಂದು ಡಲ್ ಆಗಿದ್ದಾರಲ್ಲ? ಏನಿಲ್ಲ ರೀ. ಯಾಕೆ ಶೋಭಿತಾ, ಏನಾಯ್ತು? ಏನಿಲ್ಲ ಕಣ್ರಿ. ಯಾಕೋ ನನ್ನ ಹೆಂಡತಿ ತುಂಬ ಡಲ್ ಆಗಿದ್ದಾಳಲ್ಲ, ಏನಾಯ್ತು? ಯಾಕೆ ಸಪ್ಕಿದ್ಯಾ? ನನ್ನ ಹತ್ರ ಹೇಳಲ್ವಾ? ಹೇಳಮ್ಮ, ಯಾಕೆ ಸಪ್ಕಿದ್ಯಾ? ತುಂಬ ಡಲ್ ಆಗಿದೆಯಾ ಫೇಸು? ಯಾಕೆ, ಏನಾಯ್ತು? ಏನಿಲ್ಲ ಕಣ್ರಿ, ಗೋವಿಂದಣ್ಣ ಬಂದಿತ್ತು, ನೋಡಿದ್ನಲ್ಲ ತುಂಬ ಬೇಜಾರಾಯ್ತು ನನಗೆ. ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ಅದಕ್ಕೆಲ್ಲ ತಲೆಗೆಡ್ಸ್ಕೋಬಾರ್ದು ನಾವು. ಸುಮ್ಮನಿರು. ಹೆಂಗ್ರಿ ಸುಮ್ಮನಿರಕ್ಕಾದದು? ನೀವು ಹೆಂಗೋ ಸುಮ್ಮನಿರ್ತೀರಿ? ನಿಮ್ಗೆ ಅದಕ್ಕೂ ಏನು ಸಂಬಂಧ? ಈಗ ಕಷ್ಟಪಡ್ತಾರೆ ನಮ್ಮ ಅಣ್ಣ ತಾನೆ. ಅಲ್ಲ ಶೋಭಿತಾ, ನಾವೇನು ಮಾಡಲಿ ಅದಕ್ಕೆ? ನಾವೇನು ಮಾಡೋಕ್ಕಾಗುತ್ತೆ? ಅಲ್ಲ ರೀ, ಅವನ ಅದೃಷ್ಟನೇ ಸರಿ ಇಲ್ಲ ಕಣ್ರಿ. ಮೊದಲೊಬ್ಳು ಕಟ್ಕೊಂಡ, ಅವನಿಗೂ ನೆಮ್ಮದಿ ಸಿಗ್ನಿ ಅವಳಿಂದನೂ. ಈ ಊರು ಕಟ್ಕೊಂಡ್ರೆ ಇವರಿಂದನೂ ನೆಮ್ಮದಿಲ್ದಾಗ ಆಯ್ತಲ್ಲ. ನಿಜವಾಗ್ಲೂ ನೆನೆಸ್ಕೊಂಡ್ರೆ ನಮ್ಮ ಅಣ್ಣನ ಪರಿಸ್ಥಿತಿ ಅದು ತುಂಬ ಬೇಜಾರಾಯ್ತು ನನಗೆ. ಶೋಭಿತಾ, ನೀನು ಯಾಕೆ ತಲೆಗೆಡ್ಸ್ಕೊಳ್ತೀಯಾ? ಅವ್ರು ನಿನ್ನ ಬಗ್ಗೆ ತಲೆಗೆಡ್ಸ್ಕೊಂಡಿದ್ದಾರಾ ಯಾವಾಗಾದ್ರೂ? ಹೇಳು. ನನ್ನ ತಂಗಿ ಇದ್ದಾಳೆ ಅನ್ನೋದು ನೆನಪಿಲ್ಲ ಅವ್ರಿಗೆ? ಸುಮ್ಮನಿರು ನೀನು. ಏನಕ್ಕೆ ಹಿಂಗೆ ಟೆನ್ಷನ್ ಮಾಡ್ಕೊತೀಯ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ? ಏನಾರೇ ಅಲ್ಲಿ ಕಣ್ರಿ, ಅಣ್ಣ ಕಷ್ಟಪಡೋದು ನೋಡೋಕ್ಕಾಯ್ತಲ್ಲ. ಆ ಮಗನ ನೋಡ್ಕೋಬೇಕು, ಆ ಮಗಿನ ಅಂಗನವಾಡಿ ಕಳಿಸ್ಬೇಕು, ಮತ್ತು ಇಲ್ಲಿ ಅಡುಗೆ ಮಾಡ್ಕೋಬೇಕು, ಕೂಲಿ ಕೆಲಸಕ್ಕೆ ಹೋಗಬೇಕು. ನಮ್ಮ ಅಣ್ಣನ ಪರಿಸ್ಥಿತಿ ನೋಡಿದ್ರೆ ನಂಗೆ ತುಂಬ ಬೇಜಾರಾಯ್ತದೆ. ಆಯಿತು ಬಿಡು, ಇವಾಗ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಬಂದಿದ್ದನ್ನ ಸ್ವೀಕರಿಸ್ಕೊಂಡು ಹೋಗ್ಬೇಕು ಹೊರತು ಏನಾದರೂ ಮಾಡಂಗಿದ್ಯಾ? ರೀ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಏನು ಶೋಭಿತಾ, ಅದೇನು ಕೇಳು. ರೀ ಪ್ಲೀಸ್ ಕಣ್ರಿ, ನಮ್ಮ ಅಣ್ಣನಿಗೊಂದು ಕೆಲಸ ಕೊಟ್ಬಿಡಿ. ನಮ್ಮ ಅಣ್ಣನಿಗೊಂದು ಕೆಲಸ ಕೊಡ್ರಿ ಪ್ಲೀಸ್ ಕಣ್ರಿ. ಶೋಭಿತಾ, ಅರ್ಥ ಮಾಡ್ಕೊ. ನಾನು ಎಷ್ಟು ಸಲ ಹೇಳಿದ್ದೀನಿ, ನನ್ನ ಕೈ ಕೆಳಗೆ ಬಾಬಾ ಕೆಲಸ ಮಾಡೋದು ನಂಗೆ ಇಷ್ಟ ಆಗಲ್ಲ ಅಂತ. ಹಂಗಂದ್ರೆ ಇಲ್ಲಿ ಕೂಲಿ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಆಯ್ತದ? ನಿಮ್ಗೆ ಕೊಡೋಕೆ ಇಷ್ಟ ಇಲ್ದ ಹೊತ್ತಿಗೆ ಎಲ್ಲ ಮಾತಾಡೋದು ನೀವು? ನೋಡು ಶೋಭಿತಾ, ಸುಮ್ಮನೆ ಇಲ್ದೋದೆಲ್ಲ ನೀನು ಕಲ್ಪನೆ ಮಾಡ್ಕೊಬೇಡ ನೀನು. ಆ ಥರ ಏನಿಲ್ಲ. ಯಾಕೆ ಹಿಂಗೆಲ್ಲ ಮಾತಾಡ್ತೀಯ ನೀನು? ನಂಗೆ ತುಂಬ ಬೇಜಾರು ಮಾಡ್ತೀಯಪ್ಪ. ಮತ್ತು ನೀವು ಕೆಲಸ ಕೊಡೋಕ್ಕೇನು ಅಷ್ಟೊಂದು ಜನ ಕೆಲಸ ಮಾಡ್ತಾರೆ, ನಮ್ಮ ಅಣ್ಣಗೊಂದು ಕೆಲಸ ಇಲ್ವಾ? ಅಷ್ಟು ಜನಕ್ಕೆಲ್ಲ ಕೆಲಸ ಕೊಟ್ಟಿರೋರು ನಮ್ಮ ಅಣ್ಣಗೊಂದು ಕೆಲಸ ಕೊಡೋಕ್ಕಿಲ್ವಾ? ಓಕೆಮ್ಮ, ನನ್ನ ಕುಟೇನು ಕೋಪ ಮಾಡ್ಕೊಬೇಡಪ್ಪ. ಆಯಿತು, ನಾಳೆ ನನಗೆ ಕಳಿಸು ಕೆಲಸಕ್ಕೆ, ಸರಿನಾ? ಹಾಂ, ನಿಜನಾ? ಎಷ್ಟು ಖುಷಿಯಾಗ್ಬಿಡ್ತು ನೋಡು ನಿನಗೆ. ಅಲ್ಲಮ್ಮ, ಅವ್ರು ನಿನ್ನ ಇಷ್ಟನೇ ಪಡಲ್ಲ. ಮಾದೇವರು ಹೇಳ್ಬೇಕಾದ್ರೆ ಇನ್ನೂ ಎಷ್ಟು ಇಷ್ಟಪಡ್ತಾರೆ ನಿನ್ನ. ಗೋವಿಂದ ಅವರು ಇಷ್ಟಪಟ್ಟಿದ್ದಾರಾ ಹೇಳು? ಒಂದು ದಿನ ತಂಗಿ ಅಂತ ಆಸೆ ಮಾಡಲ್ಲ. ಕಷ್ಟ ಬಂದಾಗ ಮಾತ್ರ ತಂಗಿ ನೆನಪಾಗೋದು ಅವ್ರಿಗೆ. ಸುತ್ತಲಿದ್ದಾಗ ಒಂದಿನ ನೆನೆಸ್ಕೊಂಡಿದ್ದಾರಾ? ಒಂದಿನ ಕರೆದು ಊಟ ಹಾಕಿದಾರಾ? ಅಯ್ಯೋ ಬಿಡಿ, ಅವ್ನು ಕರೀದಾರು ಸಿಕ್ಕಿಲ್ಲಕಂದ್ರೆ ಅವನೇ ಚೆನ್ನಾಗಿರಲಿ. ನಾನು ಯಾವತ್ತೂ ಅವ್ನು ಕರಿಬೇಕು, ನಮ್ಮ ಬಾವಣಿಸ್ಬೇಕು, ನಾವು ಹೋಗಿ ತಿನ್ಬೇಕು ಉಣ್ಬೇಕು ಅಂತ ನನಗೆ ಆಸೆ ಇಲ್ಲ. ಎಲ್ಲರೂ ಇರಲಿ, ಅವ್ನು ನೆಮ್ಮದಿಯಾಗಿದ್ಬಿಟ್ರೆ ನನಗೆ ಅಷ್ಟೇ ಸಾಕು. ಅವ್ನು ಕರೀದಾರು ಪರವಾಗಿಲ್ಲ, ಎಲ್ಲ ದೂರದಿಂದ ನೋಡಿ ಸಮಾಧಾನ ಪಟ್ಕೊಳ್ತೀನಿ. ಅವ್ನು ಚೆನ್ನಾಗಿ ಅವನು ಅಂದ್ಬಿಟ್ರೆ ನನಗೆ ಅಷ್ಟೇ ಸಾಕು. ಅಷ್ಟು ಬಿಟ್ಟು ಅವ್ನು ಕಷ್ಟಪಡೋದು ನಮ್ಗೆ ನೋಡೋಕ್ಕಾಗದ ಹೇಳಿ? ನೀವೇ ಜೊತೆಲಿ ಹುಟ್ಟಿ ನಾವು ಬೆಳೆದು ಇವತ್ತು ಅವ್ನು ಕಷ್ಟಪಟ್ಟರೆ ನಾವು ಹೆಂಗೆ ನೋಡೋಕ್ಕಾಗದು? ಓಕೆನಮ್ಮ, ಸರಿನಾ? ಇವಾಗ ಹೇಳ್ತಾ ಇದ್ದೀನಿ ಅಲ್ವಾ ನಿನಗೆ? ಖುಷಿ ಆಯ್ತಾ? ಹ್ಞೂ, ಖುಷಿ ಆಯಿತು. ಸರಿ, ನಾನು ಪ್ರೆಸಪ್ ಆಗಿಬಿಟ್ಟು ಬರ್ತೀನಿ. ಇವಾಗ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀಯಾ? ಸರಿ ಆಯಿತು, ಮಾಡ್ಕೊಡ್ತೀನಿ. ಶೋಭಿತಾ, ಹವಾ ಬಾ. ಮತ್ತೆ ಬನ್ನಿ ಶೋಭಿತಾ, ನಾನು ಪ್ರೆಸಪ್ ಆಗಿಬಿಟ್ಟು ಬರ್ತೀನಿ. ಹ್ಞೂ ರೀ, ಹೋಗಿ. ಈಗ ಬತ್ತಾ ಕೆಲಸದಿಂದ ಮಗ? ಕಣವ, ಈಗ ಬತ್ತು. ಹೋಗು, ಊಟ ಕಾಫಿ ಏನೋ ಕಾಯಿಸ್ಕೊಡಗವ. ಪ್ರೆಸಪ್ ಆಗ್ಬಿಟ್ಟು ಬರ್ತೀನಿ ಅನ್ಕೊ, ಹೋಗೋರೆ ಕತೆ. ಅವ ಗೋವಿಂದಣ್ಣನ ಕೆಲಸ ಕೇಳಿದೆ ಅವ್ರನ್ನ. ಏನಂದ್ರು? ಆಯಿತು ಕೊಡ್ತೀನಿ ಅಂತ ಅಂದವ್ರೆ. ಮಗನ ಕೈಲಿ ಆಟದವ್ರಿಗೆ ಏನಾರು ನನ್ನ ಮಗನ ಕೈಲಿ ಮಾಡೋಣ. ಆಮೇಲೆ ನಿನ್ನ ಗಂಡನ ಕೇಳ್ಬಿಟ್ಟು ನೀನು ಸುಮ್ಮನೆ ನೀನು ಹಾಕ್ಬಿಟ್ಟಂಗೆ ಆಗ್ಬೇಡ. ಮೊದಲು ಅವ್ನು ಕೇಳಿದೆ, ನೀನು ಕೆಲ್ಸಕ್ಕೆ ಹೋದಿಯಾ ಕರೆಕ್ಟಾಗಿ ಹೋಗೋದಿದ್ರೆ ಕೇಳ್ತೀನಿ, ನಾನು ಕೇಳಕ್ಕಿಲ್ಲ ಅನ್ಬೇಕಾಗಿತ್ತು. ಅಯ್ಯೋ, ಮೊದಲು ಇವ್ರನ್ನ ಏನಂದ್ರು ಅಂತ ಕೇಳ್ಕೊಂಡೆ. ಆಯಿತು ಅಂತ ಅಂದರು. ಮೊದಲಿಗೆ ಅದೇನು ಕೈ ನಮ್ಮ ಕೈ ಕೆಳಗೆ ಅವ್ನ ಕೆಲಸ ಮಾಡಿಸ್ಕೊಳಕ್ಕದ ನಿನ್ಗೆ ಗೊತ್ತಾಗ್ತಿಲ್ವಾ ಅಂತ ಅಂದರು. ಅದಕ್ಕೆ ನಾನು ಒಂಥರ ಬೇಜಾರು ಮಾಡ್ಕೊಂಡಲ್ಲ. ಅದಕ್ಕೆ ಆಯಿತು ಬಿಡು, ಬರ್ಲಂತೆ, ಬಂದು ಕೆಲಸ ಮಾಡ್ಕೊಂಡು ಹೋಲಿ ಅಂತಂದರು. ಬಾಯಲ್ಲಿ ಇಟ್ಟಾಕ ಹೆಂಗೆ ಮಾಡ್ಕೊಬಿಟ್ಟ ನೋಡು ಮಗ ಜೀವನವ. ನಿಜಕ್ಕೂ ಹೊಸಿ ಹೊಟ್ಟೆ ಉರಿಯಕ್ಕಿಲ್ಲ ಅನ್ಸ್ಕೊಂಡ್ರೆ. ಯಾವ ಥರ ಮಾಡ್ಕೊಬಿಟ್ಟ ಚೆನ್ನಾಗಿರೋ ಜೀವನ ಹಾಳು ಮಾಡ್ಕೊಂಡು ಕುಂತ್ಕೊಂಡಲ್ಲ ಬಾಯಲ್ಲಿ ಇಟ್ಟಾಕ. ಅವ ಸಿಕ್ಕಿಲ್ಲ, ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ ನೀನು. ಏನಾದರೂ ಸುಮ್ಮನಿರವ, ಏನು ಹಾಕಿಲ್ಲ, ಎಲ್ಲ ಸರಿ ಆಯ್ತದೆ. ಅಯ್ಯೋ, ಏನು ಸರಿ ಆದದು? ಏನೋ ಕಾಣಕನವ ನನಗೆ. ಇವಂದೇ ಏತನೆ ಕನ್ ಮಗ ಗೋವಿಂದನೇ. ನನ್ನ ಮಗಂದೇ ಏತನೆ ನನಗೆ. ಮಾದೇವಂದು ಏನಿಲ್ಲ, ನಿಂದು ಏನಿಲ್ಲ ನನಗೆ. ನನ್ನ ಮಗಂದೇ ಏತನೆ. ಮಗಿನ ಕಟ್ಕೊಂಡು ವನವಾಸ ಸತ್ತ ಕುಂತವನಲ್ಲ. ನನಗೂ ಅದಕ್ಕೆ ಬೇಜಾರಾಗ್ಬಿಡ್ತು. ನೀನು ಆ ಮಗಿನ ಅಂಗನವಾಡಿ ಕಳಿಸ್ಕೊಂಡು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಬೇಜಾರಾಯ್ತು ಅಂದ್ಬಿಟ್ಟು ನನಗೆ ಅದಕ್ಕೆ ಇವ್ರಿಗೆ ಹೇಳಿದೆ, ಅಲ್ಲೇ ಎಲ್ಲರೂ ಆಫೀಸಲ್ಲಿ ಕೆಲಸ ಕೊಡಿ ಅಂದ್ಬಿಟ್ಟು. ಸುಮ್ಕಿರವ ಹೋಲಿ ಕೆಲಸಕ್ಕೆ, ಹೋಲಿ ಸುಮ್ಮನಿರು. ಇಲ್ಲ ಆಯ್ಕಿಲ್ಲ ಅವನಿಗೆ. ಅಯ್ಯೋ ಮೈಗಳು ನನ್ನ ಮಗ ಏನೋ ಬಡಚರಕ್ಕೆ ಕೆಲಸ ಮಾಡ್ತಿರೋದು ಅಷ್ಟೇ. ಅವನು ಮುಂದ್ಸಾರೆ ಹೋಗಿಲ್ಲ ಕಣ್ಣ ಮಗ, ಆಯ್ಕಿಲ್ಲ ಅವನಿಗೆ. ಆಗ್ಲಿಂದ ತಿಂದು ಉಂಡು ಚೆನ್ನಾಗಿ ಬೆಳೆದ್ಬಿಟ್ಟ. ಈಗ ಕೆಲಸ ಮಾಡೋದ್ರೆ ಅರದ ಅವನಿಗೆ ಗೇನರು ನನ್ನ ಮಗನಿಗೆ ಹಾಕಿಲ್ಲ. ಬೇಜಾರು ಮಾಡ್ಕೊತಾನೆ. ಏನೋ ಹೊತ್ತಾಗೆ ಹೆಂಗೋ ದೇವ್ರದಿಂದ ಒಂದು ಕೆಲಸ ಅಂತ ಆಗ್ಬಿಟ್ರೆ ಸಾಕು. ಅವ ಎಲ್ಲಿದ್ದಾಳಂತ ಅದಕ್ಕೆ? ಅದೆಲ್ಲೋ ಅವ್ರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದಂತೆ. ಒಬ್ಳು ಹೆಂಗ್ಸಂತೆ, ಅದೇನು ಗಂಡಿಲ್ವಂತೆ. ಅವ್ರ ಮನೆ ಅವಳೆ ಅಂತ ಅಂತಿದ್ರಪ್ಪ. ಅಲ್ಲ, ಹೆಂಗಾರು ಮಾಡಿ ತಗೆ ಸರಿ ಮಾಡ್ಕೊಳ್ದಾನೆ ಬಿಟ್ಟು ಯಾಕವ ಹಿಂಗೆಲ್ಲ ಆಡ್ತಾಯಿದ್ರು? ಹೊತ್ತಾಗೆ ಸುಮ್ಮನೆ ಸರಿ ಮಾಡಿವ್ರಿ. ಏನು ಸರಿ ಮಾಡೋಕ್ಕಾಗದ ಮಗ? ಅಜ್ಜಿ ಏನು ಹೊಸಿ ಪಾಪ ಮಾಡ್ಕೊಂಡಿರ್ತದ. ಅಲ್ಲಿ ಬೇರೆ ಹೆಣ್ಣು ನೋಡಕ್ಕೆ ಹೋಗ್ತೀವಿ, ಹೆಣ್ಣು ನೋಡ್ಬಿಟ್ಟು ಮದುವೆ ಮಾಡ್ತೀನಿ ಅಂತ ಕುಂತಿತ್ತು. ಇವನು ಗೋವಿನ ಚೆನ್ನಾಗಿ ಬೋದ್ನಂತೆ. ಎಂತೆ ಮದುವೆ ಮಾಡಿ ನಿನ್ನ ಮಾತು ಕಟ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೊಂಡಿವ್ನಿ, ಹಂಗೆ ಹಿಂಗೆ ಅಂತ ಬೋದ್ನಂತೆ. ಏನು ಅಜ್ಜಿ ಹೊಸಿ ಕುಣಿತಿತ್ತಿಲ್ಲ. ಹಂಗೆ ಬೋದ್ನಲ್ಲ ಹಿಂಗೆ ಬೋದ್ನಲ್ಲ. ಇವನು ಒಳಗೆ ಕಲ ನಾನು ಇದು ಮಾಡಿದ್ದು ಹಂಗೆ ಮಾತಾಡ್ದೆ ಹಿಂಗೆ ಮಾತಾಡ್ದೆ ಅಂದ್ಕೊಂಡು ನನ್ನ ಮುಂಗಡಿಗೆ ಬಂದ್ಬಿಟ್ಟು ಹೊಸಿ ಮಾತಾಡ್ತಿತ್ತಿಲ್ಲ. ನಾನು ಇನ್ನು ಕೆಣ್ಕೋಕೋರ್ನ ಆಮೇಲೆ ನಾನು ಉಗಿಸ್ಕೊಂಡು ಅಂದ್ಬಿಟ್ಟು ನಾನು ಸುಮ್ಮನೆ ಅಡ್ಗೆನ ಅದೇ. ಅಯ್ಯೋ, ಅಜ್ಜಿ ಬುದ್ಧಿ ಇಲ್ವಾ ಈ ವಯಸ್ಸಲ್ಲಿ ಅಂತ ಮದುವೆ ಅಂತ? ಅವ್ನಿಗೆ ಒಂದಲ್ಲ ಎರಡು ಮದುವೆ ಮಾಡ್ಬಿಟ್ಟು ಅವ್ನು ಜೀವನ ಮಾಡ್ಬಿಟ್ಟು ಅಜ್ಜಿಗೆ ತಲೆ ಕೆಟ್ಟೋಗಿರ್ಬೇಕು ಮಾತ್ರ. ಅಯ್ಯೋ ಕಾಣಕನವ, ನಮಗೆ ಹೇಳಕ್ಕೆ ಆಯ್ಕಿಲ್ಲ ಕನ್ನ ಶೋಭಿತಾ. ನಿಜಕ್ಕೂ ತಲೆ ಕೆಟ್ಟೋಯ್ತದೆ ನನಗೆ. ಏನು ಚಂದವ ಹಿಂಗೆ ನನಗಂತೂ ಭಾಳ ಬೇಜಾರಾಗ್ಬಿಟ್ಟದೆ ಕಣವ. ಬಿಡು, ಸರಿ ಆಯ್ತದಂತೆ. ಅವ್ನು ಒಪ್ಪಕ್ಕಿರಕತ್ತವನು ಈಗ ಆಲೇನು ಒಂದು ಬೆಂದವನೇ.
ಎಂತೆ ಒಪ್ಪನ ಮನೆ ಕಡೆಗೆ ಬರೋಕ್ಕೂ ಇಲ್ಲ ಕಣವ ಆಗ ಬರೋನು ಈಗ ಬರೋಕ್ಕಿವ ಇಲ್ಲ ಮನೆ ಕಡೆಗೆ ಬರೋಕ್ಕಿಲ್ಲ ಏನು ಮಾಡ್ಕೊಂಡಿದ್ನು ಏನೋ ಕಣೆ ಅದು ಏನು ಮಾಡ್ಕೊಂಡಿದ್ನೋ ಕಣೆ ಮಧ್ಯಾಹ್ನ ಬಂದಿದೆ ಮಟನ್ ಸಾರು ಇತ್ತಲ್ಲ ನೆನೆ ಮಾಡಿದೋ ಸಾರಿತ್ತು ಬೇಯಿಸಿ ಮಡಗಿದೆ ಆಗ ಬಣ್ಣ ಊಟ ಮಾಡುವಂದೆ ಹಂಗಂದ ತಕ್ಷಣ ಕೈ ತೊಳ್ಕೊ ಬಂದ ಮೊದಲು ಏನು ಸಾರು ಅಂದ ಮಟನ್ ಸಾರು ಅಂದಲ್ಲ ಆಗ ಬಂದು ಊಟ ಮಾಡ್ಕೊಂಡು ಮುಗಿದು ಕರ್ಕೊಬತ್ತೀನಿ ಅಂಗನವಾಡಿಗೆ ಟೈಮ್ ಆಗದೆ ಅಂದ್ಕೊಂಡು ಇಲ್ಲಿಂದ ಸುಮಾರು ಕಡೆ ಕೂತ್ಕೊಂಡು ಮಾತಾಡ್ತು ಅವ್ರ ಅಣ್ಣ ಏನು ಹೇಳಿಲ್ಲ ಕೆಲಸ ಕೆಲಸವ ಅದೇ ಮೊದಲು ಸತಿ ಕೇಳಿತಲ್ಲ ಅಷ್ಟೇ ಕೇಳಿತು ನನಗೆ ಯಾಕೋ ಹೊಟ್ಟೆ ಉರಿತು ಅಯ್ಯೋ ಅಲ್ಲಿ ಇಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಎಲ್ಲ ಒಂಥರ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಇರಲಿ ಅತ್ತಾಗೆ ಅಂದ್ಬಿಟ್ಟು ಇವ್ರು ಒಪ್ಪರೋ ಇಲ್ವ ಅಂದ್ಬಿಟ್ಟು ಸುಮ್ಮನೆ ನಾನು ಕೇಳಿದೆ ನೋಡೋದ ಅಂದ್ಬಿಟ್ಟು ಹೆಂಗೋ ಸಡನ್ನಾಗಿ ಒಪ್ಕೊಂಡ್ರು ಈ ಮುಂಡೆ ಮಗ ಈ ಕೆಲಸ ಮೊದಲೇ ಮಾಡ್ಕೊಂಡು ಈ ಕೆಲ್ಸಕ್ಕೆ ಹೋಯ್ತಿನಲ್ಲ ಹಂಗೆ ಹೋಗ್ಕೊಂಡು ನೀನಿರು ಮನೇಲಿ ಭಂಗ ಮಾಡ್ಕೊಂಡು ನಾನು ಹೋಯ್ತೀನಿ ಅಂದಿದ್ರೆ ಮಗ ಏನು ಆಗಿತ್ತೆ ಈ ಮುಂದೆ ತಪ್ಪುಕೊಂಡು ಸುಮ್ಕೆ ಮಗ ನಾನು ನಿಮ್ಮ ಅಪ್ಪನ ಕೊಟ್ಟು ಹೊಡೆದಾಡಿ ಸಾಕಾಗಿ ನಾಗೆಲ್ಲವ ಹಿಂಗೆ ಮಾಡ್ತಿದ್ದ ಕಣವ ನಿಮ್ಮ ಅಪ್ಪನೂ ಮೂರೈಕ್ಳಿಗೂ ಏನು ತಂದು ಕೊಡ್ತಿದ್ದಿಲ್ಲ ಸಾಮಾನು ಸರಂಜಿ ಏನು ತಂದು ಕೊಡ್ತಿದ್ದಿಲ್ಲ ಇಸ್ಬಿಟ್ಟು ಆಡಕ್ಕೆ ಹೋಗ್ಬಿಟ್ರೆ 6 ತಿಂಗಳು ಮನೆಗೆ ಬರ್ತಿದ್ದಿಲ್ಲ ಆಗ ನಾನು ಎಷ್ಟೆಷ್ಟು ವನವಾಸ ಹತ್ತೀನಿ ಗೊತ್ತಾ ನಾನು ಮಕ್ಕಳು ಸಾಕೋಕ್ಕೆ ಹಂಗೆ ಇವತ್ತಿನ ಕಾಲದಲ್ಲಿ ಯಾರು ಸಹಿಸ್ಕೊಂಡಿದ್ದಾರವೆ ನನವೇ ನಾವೇನೋ ಗೊತ್ತಿಟ್ಟಿದ್ದು ಸಹಿಸ್ಕೊಂಡಿದ್ದು ನಮ್ಮ ಅಪ್ಪನ ಮನೆಗೆ ಹೋಗಿ ಕೂತ್ಕೊಂಡ್ರೆ ಗಂಡಂಬರು ಬಂದವಳಲೆ ಅಂತಾರೆ ಅಂತ ಏನೇನೆಲ್ಲ ಸಹಿಸ್ಕೊಂಡಿನಿ ಗೊತ್ತಾ ಆ ಊರ ಮೇಲೂ ಇವರು ಸಂತೆಲೆ ಸಿಕ್ಬಿಟ್ಟಿದ್ರು ಒಂದು ಸತಿ ಕಮಲಂಟಿಗೂ ನನಗೂ ಅವಳು ತೋರಿದ್ಲು ಇಲ್ಲಿ ನೋಡಿರಿ ಹೆಂಗೆ ಮಾತಾಡ್ತಾಯಿದ್ದಾರೆ ಅಂದ್ಬಿಟ್ಟು ಆಗ ಅಲ್ಲೇ ಇಟ್ಕೊಂಡು ಕತ್ಲು ಪಟ್ಟು ಇಟ್ಕೊಂಡಿದೆ ನಿಮ್ಮ ಅಪ್ಪನಿಗೆ ಅದಾದ್ಮೇಲೆ ಉರ್ಚ್ಕೊಂಡೋಗಿ ಇನ್ನೂ 3 ತಿಂಗಳು ಬರನೇ ಇಲ್ಲ ಹಾಗೆ 3 ಮಕ್ಕಳವೇ ತಂದಾಕಬೇಕು ಬಿಡಬೇಕು ಅನ್ನೋದು ಇತ್ತಿಲ್ಲ ಆದರೂ ನಾನು ಕಷ್ಟಪಟ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋದೆ ಅಯ್ಯೋ ಗಂಡನ ಬಿಟ್ಟು ಹೋದ್ರೆ ಜನಗಳು ಆಡ್ಕೊತಾರೆ ಅಂದ್ಕೊಂಡು ಇವತ್ತು ಅದು ಇಲ್ಲ ಕಣ್ಮಗ ಹಂಗನ್ನೋದಾಗಿದ್ರೆ ಅವಳು ಇಷ್ಟಕ್ಕೆ ಹೋಯ್ತಿದ್ಲ ಹಂಗೆ ಅಯ್ಯೋ ಕಾಣಕ್ಕಂತ ಹೋಗು ಅದೇನೋ ಬಂದಿದ್ಲಂತಲ್ಲ ತಿರ್ಗವ ಫೋನ್ಗೆ ಮಾಡಲ್ಲ ಅಂತ ಕಣವ ಎತ್ತಕ್ಕಿಲ್ಲ ನಾನು ಫೋನ್ ಮಾಡ್ತಾವಳೆ ನಾನು ಎತ್ತಕ್ಕಿಲ್ಲ ಅಂತ ಅಂತು ಹಂಗವೇ ಅಣ್ಣ ಏನೇನೋ ಆಗವೆ ಯಾರ್ಯಾರ ಸಂಸಾರದಲ್ಲಿ ಏನೇನೋ ಆಗವೆ ಅವನೇ ಕಟ್ಕೊಂಡು ಕೂತ್ಕೊಬೇಡ ನೀನು ಮೊದಲು ಸರಿ ಸಂಸಾರ ಸರಿ ಮಾಡ್ಕೊಂಡು ಹೋಗೋದು ಕಲಿ ನೀನು ಅದನ್ನೇ ದೊಡ್ಡದು ಮಾಡಬೇಡ ನೀನು ಅಂತ ಹಂಗಂದೆ ಇಲ್ಲ ಕಂದು ಬಿಡು ಮಗ ನಾನು ಸರ್ ನನ್ನ ಪಾಲ್ಗೆ ಸತ್ತೋದ್ಲಕತ್ತೆ ಅವಳನ್ನ ಯಾವುದೇ ಕಾರಣಕ್ಕೂ ನಾನು ನಿನ್ನ ಮನೆ ಒಳಗೆ ಸೇರ್ಸೋಕ್ಕಿಲ್ಲ ಅವಳು ಮನೆ ಒಳಗೆ ಸೇರಿಸ್ಕೊಂಡ್ರೆ ನನಗೆ ಮನೆ ಬರೋದಿಲ್ಲ ಅಂತ ಅರ್ಥ ಬೇಡ ಇಡೀ ಊರಿಗೆ ಗೊತ್ತಾಗದೆ ಅಂದ್ಕೊಂಡೆಲ್ಲವ ಬೇಜಾರು ಮಾಡ್ಕೊತಿದ್ದ ನಾನು ಸುದ್ದಿನೇ ಎತ್ತಕ್ಕಿಲ್ಲ ಬೇಜಾರು ಮಾಡ್ಕೊತಾನೆ ಏನು ಅಂದ್ಬಿಟ್ಟು ಸುಮ್ಮನೆ ಯಾಕೆ ಅಯ್ಯೋ ಅದಕ್ಕೆ ಹೇಳೇನು ಬತ್ತಿತ್ತು ಬಿಡವ ಬೇಜಾರು ಮಾಡ್ಕೊತಾನೆ ಏನು ಕೇಳೋಕ್ಕೆ ಹೋಗ್ಬೇಡ ನೀನು ಅದೇ ಹಾಕ್ಬೇಕು ಕೇಳಕ್ಕೆ ಹೋಗ್ಬೇಡ ಬೇಜಾರು ಮಾಡ್ಕೊತಾನೆ ಅವ ಸುಮ್ಮನಿರು ಸರಿ ಬಿಡು ಹೇಳ್ತೀನಿ ಅಣ್ಣನಿಗೆ ಅಣ್ಣಂಗೆ ಬಾವನಿಗೆ ಹೇಳಿನಿ ಕೆಲಸಕ್ಕೆ ನಾಳೆಕಿಂದು ಹೋಗಂತೀನಿ ಓಲಂತೆ ಮುಖಾನಿ ಹೇಳವ ಓಲಿ ಹೋಗಿ ಕೆಲಸ ಮಾಡಲಿ ಹಂಗನ್ನು ಅವನು ಒಂಚೂರು ಅಡುಗೆನಾದಂಗೆ ಆಯ್ತದೆ ಹಂಗನ್ನು ಮತ್ತೆ ಅಯ್ಯವ ಅಜ್ಜಿಗಂಗನ್ನು ಮದುವೆಗಿದ್ವಿ ಅಂತ ಮೇಲಿಂದ ಅಂಬ್ರಿಸ್ಕೊಂಡು ಕುತ್ಕೊಬಿಟ್ಟದ ಮೇಲೆ ಬಸಿ ಆಡ್ಕೊಂಡಾರವ ಇವತ್ತಿನ ಕಲಿಗಾದಲ್ಲಿ ಯಾರೋ 3 ಮದುವೆ ಆದರು 2ನೇ ಮದುವೆನೇ ಹಾಕಿಲ್ಲ ಬಸಿ ಆಡ್ಕೊಂಡಾರ ಏನು ಅಜ್ಜಿಗೇನು ಬುದ್ಧಿ ಇಲ್ವಾ ಅಯ್ಯೋ ಹೇಳಿ ಸಾಕಾಯ್ತು ಅದಕ್ಕೆ ನಿಮ್ಮ ಅಪ್ಪನೂ ಬೈತು ಸುಮ್ಮನೆ ಕುತ್ಕವ ಎಂತೆ ಮದುವೆ ಮಾಡಿ ಅವಳಿಗೆ ಅವನಿಗೆ ಯಾವ ಮದುವೆನೂ ಬೇಡ ಏನು ಬೇಡ ಇರೋ ಗಂಟೆಗೆ ಹೇಕೊಂಡು ತಿನ್ಕೊಂಡು ಉಣ್ಕೊಂಡು ಇರಲಿ ತಲೆಗೆಡ್ಸ್ಕೊಳ್ಳೋದು ಬೇಡ ಸುಮ್ಕಿರು ಅಂದ್ಬಿಟ್ಟು ಹಂಗಂತೂ ಅವತ್ತೇನೋ ಪೊಲೀಸ್ ಸ್ಟೇಷನ್ಗೆ ಕರ್ಸಿದ್ಲಂತೆ ಫೋನ್ ಮಾಡಿದ್ಲಂತೆ ಮಾತೇವನ್ ಕರ್ಕೊಂಡು ಹೋಗ್ಬಿಟ್ಟು ಹೋಗಿದ್ದಂತೆ ಸ್ಟೇಷನ್ಗೆ ಅಲ್ಲಿ ಪೊಲೀಸ್ನವರು ಹೋಗಿದಾಯ್ತು ಅದನ್ನೇ ಕಟ್ಕೊಂಡು ಕುತ್ಕೋಬೇಡಿ ಸರಿ ಮಾಡ್ಕೊಳ್ಳಿ ಅಂದಿದ್ದಕ್ಕೆ ಇವನು ಆಯ್ಕಿಲ್ಲ ಬಿಲ್ಕುಲ್ ನನಗೆ ಬೇಡ ಅಂದ್ಕೊಂಡು ಎದ್ದು ಬಂದ್ಬಿಟ್ನಂತೆ ಆಮೇಲೆ ಅದೇ ಅಲ್ಲಿಗೆ ಹೋಗಿ ಅದೇ ಹೇಳಿದ್ಮೇಲೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಳೆ ಅಂತೆ ಒಬ್ಳು ಅವ್ರ ಮನೆಗೆ ಹೋಗಿದ್ದಾನಂತೆ ಅವ್ರ ಮನೆ ಇದ್ದಾಳಂತೆ ಇಬ್ಬರು ಕೆಲಸ ಮಾಡ್ಕೊಂಡು ಹೋಗತ್ತಂತೆ ಅಲ್ಲಿ ಇದ್ದಾರಂತೆ ಹೋಗವ ಎಷ್ಟು ಸತಿ ಅಂತ 1 ಸತಿ ಸರಿ 2 ಸತಿ ಏನು ಹೊಸಿ ಸತಿ ಆಯ್ತಾ ಅದೇ ಒಂದು ಕೆಲಸವ ಅಯ್ಯೋ ಕಾಣೆ ಕಾಣೆ ಶೋಭಿತಾ ಅಯ್ಯೋ ಅವರು ಕಾಫಿ ಮಾಡ್ಕೊಡು ಅಂದ್ರವ ಬಳಿಕೆ ನಡಿ ಇಲ್ಲಕ್ಕ ಹೋಯ್ತೀನಿ ಹೋಗು ಬಾ ಕಾಫಿ ಮಾಡ್ಕೊಟ್ಟಂಗೆ ಕೊಡ್ಬಿಟ್ಟು ಹೋಗುವಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ